Hello everyone. In this video we have to continue multiple choice question and answers. The 10th one question is, which material is magnet? So option A plastic, B iron, C wood, D glass. The correct answer is option B, that is iron, because iron is a magnetic material because it is attract to magnets. So iron is the correct answer. The next question is, where is the magnetic force strongest in a bar magnet? Option A middle, option B sides, option C poles, option D center. The correct answer is poles, because in the magnet poles, north and south poles have very much strongest magnetic force. The next question is question number 12. What happens when two north poles of magnets face each other? So ನಾರ್ತ್ ಪೋಲ್ಸ್ ಎರಡೂ ಮೀಟ್ ಆದರೆ ಏನಾಗುತ್ತೆ? ಆಪ್ಷನ್ ಎ ದೇ ಅಟ್ರಾಕ್ಟ್, ಆಪ್ಷನ್ ಬಿ ದೇ ರಿಪೆಲ್, ಆಪ್ಷನ್ ಸಿ ದೇ ಸ್ಟೇ ಸ್ಟಿಲ್, ಆಪ್ಷನ್ ಡಿ ದೇ ಮರ್ಜ್. So as you know, the answer is they repel, because like poles of magnets are repel each other and unlike poles are attract each other. The next question is question number 13. What does a freely suspended magnet always point towards? ಒಂದು freely suspended magnet ಏನನ್ನ ತೋರಿಸುತ್ತೆ? ಆಪ್ಷನ್ ಎ ಈಸ್ಟ್ ವೆಸ್ಟ್, ಆಪ್ಷನ್ ಬಿ ನಾರ್ತ್ ಸೌತ್, ಆಪ್ಷನ್ ಸಿ ಅಪ್ ಆ್ಯಂಡ್ ಡೌನ್, ಆಪ್ಷನ್ ಡಿ ಲೆಫ್ಟ್ ರೈಟ್. ಸೊ ಆಸ್ ಯು ನೋ ದ ಆನ್ಸರ್ ನಾರ್ತ್ ಸೌತ್ poles. The next question is question number 14. Which part of a magnet compass is magnetized? So magnetic compass ಅಲ್ಲಿ ಯಾವ ಪಾರ್ಟು ಮ್ಯಾಗ್ನೆಟೈಸ್ ಆಗಿರುತ್ತೆ? ಆಪ್ಷನ್ ಎ ದ ಬಾಕ್ಸ್, ಆಪ್ಷನ್ ಬಿ ದ ಡಯಲ್, ಆಪ್ಷನ್ ಸಿ ದ ನೀಡಲ್, ಆಪ್ಷನ್ ಡಿ ದ ಕವರ್. ಸೊ ದ ಆನ್ಸರ್ ಈಸ್ ದ ನೀಡಲ್. The needle of a compass is magnetized so that it can align with Earth's magnetic field. That's why it shows the north and south poles. Next question. Why is the Matsya Yantra used historically in India? ಸೊ ಎದಕ್ಕೆ ಯೂಸ್ ಮಾಡ್ತಾ ಇದ್ರು ಮತ್ಸ್ಯಯಂತ್ರನ ಹಿಂದಿನ ಕಾಲದಲ್ಲಿ? ಆಪ್ಷನ್ ಎ ಕುಕ್ಕಿಂಗ್, ಆಪ್ಷನ್ ಬಿ ಸಿ ನ್ಯಾವಿಗೇಷನ್, ಆಪ್ಷನ್ ಸಿ ಬಿಲ್ಡಿಂಗ್, ಆಪ್ಷನ್ ಡಿ farming. The correct answer is C navigation. So option B is the correct answer, because the Matsya Yantra was used historically as a simple compass for sea navigation. It helps sailors and travelers find direction before modern instruments were available. ಸೊ ಈಗಿನ ಕಾಲದಲ್ಲಿ ಸಿಗೋವಂಥ ಮ್ಯಾಗ್ನೆಟಿಕ್ ಕಂಪಾಸ್ ಬದಲು ಹಿಂದಿನ ಕಾಲದಲ್ಲಿ ಮತ್ಸ್ಯಯಂತ್ರನ ಯೂಸ್ ಮಾಡ್ತಾಯಿದ್ರು. Next question. Which of these can weaken a magnet? ಸೊ ಇದ್ರ ಯಾವುದು ಮ್ಯಾಗ್ನೆಟನ್ನು ವೀಕ್ ಮಾಡುತ್ತೆ? ಸ್ಟೋರಿಂಗ್ ಇಟ್ ಪ್ರಾಪರ್ಲಿ, ಹೀಟಿಂಗ್ ಇಟ್, ಕೀಪಿಂಗ್ ಇಟ್ ನಿಯರ್ ವುಡ್, ಪೇಂಟಿಂಗ್ ಇಟ್. ಸೊ ಇದು ಆನ್ಸರ್ ಯಾವುದಪ್ಪ ಅಂದರೆ ಆಪ್ಷನ್ ಬಿ ಹೀಟಿಂಗ್ ಇಟ್. ನಾವು ಮ್ಯಾಗ್ನೆಟ್ನ ಹೀಟ್ ಮಾಡೋದ್ರಿಂದ ಸೊ ಅದು ಅದರ ಮ್ಯಾಗ್ನೆಟಿಕ್ ಫೋರ್ಸು ಲಾಸ್ ಆಗ್ತಾ ಬರುತ್ತೆ, ವೀಕ್ ಆಗ್ತಾ ಬರುತ್ತೆ. ನೆಕ್ಸ್ಟ್ ಕ್ವಶನ್. What color is often used to mark the north pole of a compass needle? ಸೊ ಕಂಪಾಸ್ ನೀಡಲಲ್ಲಿ ನಾರ್ತ್ ಪೋಲನ್ನು ಯಾವ ಕಲರಿಂದ ಮಾರ್ಕ್ ಮಾಡಿರ್ತಾರೆ? ದಿಸ್ ಈಸ್ ವೆರಿ ಇಂಪಾರ್ಟೆಂಟ್ ಕ್ವಶನ್. ಆಪ್ಷನ್ ಎ ಬ್ಲೂ, ಆಪ್ಷನ್ ಬಿ ಗ್ರೀನ್, ಆಪ್ಷನ್ ಸಿ ರೆಡ್, ಆಪ್ಷನ್ ಡಿ ಬ್ಲ್ಯಾಕ್. ದ ಕರೆಕ್ಟ್ ಆನ್ಸರ್ ಈಸ್ ರೆಡ್. ಸೊ ಯಾವಾಗಲೂ ನಾರ್ತ್ ಪೋಲನ್ನ ರೆಡ್ಡಿಂದನೇ ಮಾರ್ಕ್ ಮಾಡಿರ್ತಾರೆ. ಸೌತ್ ಪೋಲನ್ನ ಮಾತ್ರ ಕೆಲವೊಂದು ಟೈಮಲ್ಲಿ ಬ್ಲೂ ಅಥವಾ ವೈಟಿಂದ ಮಾರ್ಕ್ ಮಾಡಿರ್ತಾರೆ. ಸೊ ಬಟ್ ನಾರ್ತ್ ಪೋಲ್ನ ಯಾವಾಗಲೂ ರೆಡ್ ಕಲರಿಂದನೇ ಮಾರ್ಕ್ ಮಾಡಿರ್ತಾರೆ.
The next question, which of these is a non-magnetic material? Nickel, cobalt, cloth, iron. This is very simple answer. The answer is cloth. The last question, what do iron fillings show when sprinkled around a magnet? ಸೊ ಐರನ್ ಫಿಲ್ಲಿಂಗ್ಸ್ನ ನಾವು ಒಂದು ಮ್ಯಾಗ್ನೆಟ್ ಸುತ್ತಲೂ ಹಾಕಿದಾಗ ಅದು ಏನು ತೋರಿಸುತ್ತೆ? ದ ವೇಟ್ ಆಫ್ ದ ಮ್ಯಾಗ್ನೆಟ್, ದ ಮ್ಯಾಗ್ನೆಟಿಕ್ ಫೀಲ್ಡ್, ದ ಕಲರ್ ಆಫ್ ದ ಮ್ಯಾಗ್ನೆಟ್, ಆಪ್ಷನ್ ಡಿ ದ ಸೈಜ್ ಆಫ್ ದ ಮ್ಯಾಗ್ನೆಟ್. ದ ಆನ್ಸರ್ ಈಸ್ ದ ಮ್ಯಾಗ್ನೆಟಿಕ್ ಫೀಲ್ಡ್. ಸೊ ಐರನ್ ಫಿಲ್ಲಿಂಗ್ಸ್ನ ನಾವು ಒಂದು ಮ್ಯಾಗ್ನೆಟ್ ಸುತ್ತಲೂ ಹಾಕಿದಾಗ ಅದು ಏನು ತೋರಿಸುತ್ತೆ? ನಮಗೆ ಮ್ಯಾಗ್ನೆಟಿಕ್ ಫೀಲ್ಡನ್ನು ತೋರಿಸುತ್ತೆ. ಬಿಕಾಸ್ ಐರನ್ ಫಿಲ್ಲಿಂಗ್ಸ್ ಅರೇಂಜ್ ದೆಮ್ಸೆಲ್ವ್ಸ್ ಅಲಾಂಗ್ invisible magnetic field lines around a magnet. This pattern shows the shape and direction of the magnetic field. ಸೊ ಒಂದು ಮ್ಯಾಗ್ನೆಟನ್ನು ನಾವು ಇಲ್ಲಿ ಇಟ್ಟಿದ್ವಿ ಅಂದರೆ ಐರನ್ ಫೀಲ್ಡ್ಸ್ನ ನಾವು ಹಾಕಿದರೆ ಅದು ಏನು ತೋರಿಸುತ್ತೆ? ಇಲ್ಲಿ ಸುತ್ತಲೂ ಏನು ಅರೇಂಜ್ ಆಗಿರ್ತಾವಲ್ಲ, ಇಲ್ಲೆಲ್ಲ ಏನಿದೆ ಅಂತ ತೋರಿಸುತ್ತೆ, ನಮಗೆ ಮ್ಯಾಗ್ನೆಟಿಕ್ ಫೀಲ್ಡ್ ಇದೆ ಅಂತಂದು ಹೇಳಿ ತೋರಿಸುತ್ತೆ. ಥ್ಯಾಂಕ್ ಯು.